ಎಷ್ಟು ಸತಿ ಕಾಲ್ ಮಾಡಿದ್ರು ರಿಸೀವ್ ಮಾಡಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡಲ್ಲ. ಅಯ್ಯೋ, ಇದು ಎಲ್ಲಿ ಇಷ್ಟು ಬೇಗ ಮುಗಿಯುತ್ತೆ? ಓದಿ ಓದಿ ಸಾಕಾಯ್ತು ನನಗೆ. ಸರಿ, ಹಾಗಾದರೆ ನಾನು ನಿಮ್ಮನ್ನು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಹೇಗೆ ಪ್ರಿಪೇರ್ ಆಗಿದ್ದೀರಾ ಅಂತ ಗೊತ್ತಾಗತ್ತೆ, ನನಗೂ ರಿವೈಸ್ ಆದಂಗೆ ಆಗುತ್ತೆ. ಸರಿ, ಕೇಳಿ. ನಂಗೊತ್ತಿಲ್ಲ. ಯಾರೋ ನನ್ನ ನೆನ್ಸ್ಕೋತಿರ್ಬೇಕು, ಅದಕ್ಕೆ ಬಿಕ್ಕಳಿಕೆ ಬರ್ತಿದೆ. ಇನ್ಯಾರು ನೆನಪಿಸ್ಕೊತಾ ಇರ್ತಾರೆ? ನಾನೇ ನೆನಪಿಸ್ಕೊತಾ ಇರ್ತೀನಿ. ನೀವ್ ನೆನ್ಸ್ಕೊಳ್ಳೋ ಹಾಗಿದ್ರೆ ಬಿಡುವಿಲ್ಲದೆ ನಾನು ಬಿಕ್ಕಳಿಸ್ತಾನೆ ಇರ್ಬೇಕಾಗತ್ತೆ ಅಷ್ಟೇ. ಹಾಗಾದ್ರೆ ನನ್ನನ್ನು ಬಿಟ್ಟು ಇನ್ಯಾರು ನಿಮ್ಮನ್ನು ನೆನಪಿಸ್ಕೊತಿರ್ಬೋದು? ಮನೇಲೆಲ್ಲರೂ ನನ್ನ ಬಗ್ಗೆನೇ ಮಾತಾಡ್ತಿರ್ಬೋದು. ಅದ್ರ ಜೊತೆ ಭಾವನಾ ಅಕ್ಕ ಖುಷಿಗೆ ನನ್ನ ಬಗ್ಗೆನೇ ಹೇಳ್ತಿರ್ಬೋದು. ಯಾರಿಲ್ಲ ಅಂದ್ರೂ ವೆಂಕಿ ಅಣ್ಣ ಅಂತೂ ನನ್ನ ಬಗ್ಗೆ ನೆನ್ಸ್ಕೊತಿರ್ತಾನೆ. ಹೌದು, ಅವನೇ ಇರ್ಬೋದಾ? ರೀ, ನೀವು ಮಲ್ಕೊಳ್ಳಿ, ನನಗಿನ್ನೂ ಓದೋಕ್ಕಿದೆ. ಒಂದಷ್ಟು ಚಾಪ್ಟರ್ಸ್ ಇವತ್ತು ಕಂಪ್ಲೀಟ್ ಮಾಡಲೇಬೇಕು. ಹೇಗೂ ನಾನು ಓದಿ ಮುಗಿಸೋವರೆಗೂ ಬೆಳಗಾಗಿರುತ್ತೆ. ಅಷ್ಟರಲ್ಲಿ ಕೆಲಸದವರೆಲ್ಲ ಬರ್ತಾರಲ್ಲ, ಅವ್ರನ್ನ ಮಾತಾಡಿಸಿ ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು. ಅದೆಲ್ಲ ಬೇಡ, ಈಗ ಬೇಗ ಮಲ್ಕೊಂಬಿಡಿ, ನಾಳೆ ಬೇಗ ಎದ್ದು ಓದೋರಂತೆ. ಅಯ್ಯೋ ಇಲ್ಲ ರೀ, ಇವತ್ತು ಒಂದಷ್ಟು ಕಂಪ್ಲೀಟ್ ಮಾಡಲೇಬೇಕು, ತುಂಬ ಇಂಪಾರ್ಟೆಂಟ್ ಇದು. ಒಂದು ರಾತ್ರಿ ನಿದ್ದೆ ಕೆಟ್ಟರೆ ಏನಾಗಲ್ಲ. ಅಂದ್ಹಾಗೆ ನಾಳೆ ಎಷ್ಟೊತ್ತಿಗೆ ಬರ್ತಿದ್ದಾರೆ ಕೆಲಸದವರು? ಎಷ್ಟೊತ್ತಿಗೆ ಬರ್ತಾರೆ? ಅವ್ರು ಬರೋ ಹೊತ್ತಿಗೆ ನಾನು ಮಲ್ಕೊಂಡಿರಲ್ವಾ, ಅದಕ್ಕೆ ಇಷ್ಟೇ ಟೈಮಿಗೆ ಬರ್ತಾರೆ ಅಂತ ನನಗೂ ಹೇಳಕ್ಕೆ ಗೊತ್ತಾಗಲ್ಲ. ಎಷ್ಟು ಜನ ಬರ್ಬೋದು? ನೀವು ಅವ್ರನ್ನ ನೋಡಿದ್ದೀರಾ ತಾನೇ? ನೋಡದೆ ಹೇಗೆ ಕೆಲಸಕ್ಕೆ ತೊಗೊಳಕ್ಕಾಗತ್ತೆ? ಆದರೆ ಕೆಲಸಕ್ಕೆ ಇಟ್ಕೊಂಡ್ವಲ್ಲ, ಆ ದಿನ ಆದಮೇಲೆ ಇವತ್ತಿನವರೆಗೂ ನಾನು ಅವರು ನೋಡೇ ಇಲ್ಲ. ಅವರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ತಿಂಗಳು ಕೊನೆಗೆ ಸರಿಯಾಗಿ ಸಂಬಳ ಹೋದರೆ ಆಯಿತು. ಆದರೂ ನಾಳೆ ನಾನು ಅವ್ರನ್ನ ನೋಡಲೇಬೇಕು. ನಿಮ್ಮ ಮೇಲಿಗೆ ಪರವಾಗಿಲ್ಲ. ಅರೇ ನೋ, ಡಾಕ್ಟ್ರ್ ಹೇಳಿದ ನೆನಪಿಲ್ವಾ? ಚೆನ್ನಾಗಿ ನಿದ್ದೆ ಮಾಡ್ಬೇಕು ನೀವು. ಅವ್ರನ್ನ ಇವತ್ತಲ್ಲದೆ ಹೋದರೆ ಇನ್ನೊಂದು ದಿವಸ ನೋಡಿದ್ರಾಯ್ತಪ್ಪ. ಅಡಿ ಮಲ್ಕೊಳ್ಳಿ. ನೀವು ಮಲಗಿ. ಒಂದು ನಿಮಿಷ, ಬೆಳಗ್ಗೆ ಕೆಲಸದವ್ರು ಬಂದಾಗ ಎಬ್ಸ್ಬೇಕು ನೀವು ನನ್ನ. ಸರಿ, ಎಬ್ಬಿಸ್ತೆ. ಈಗ ಮಲ್ಕೊಳ್ಳಿ. ಸಿದ್ದೇಗೌಡ ಬರಲೇ ಇಲ್ವಲ್ಲವ? ಮರಗೌಡ ಕರೀಲ ಹೊಸಿ ಸಿದ್ದೇಗೌಡ, ಇಲ್ಲಿ ಏನೆಲ್ಲ ಮಾಡ್ತಾವನಲ್ಲ ಅವನ? ಬರ್ತಾನೆ ರೀ, ಕರೆದಿದ್ದೀನಿ. ಸಿದ್ದು, ಸಿದ್ದೇಗೌಡ. ಅಪ್ಪಾಜಿ ಬಲ ಇಲ್ಲಿ ನೀನು. ಏನಿಲ್ಲ, ಈ ನಡುವೆ ಕೈಗೆ ಸಿಗಲ್ಲ ಅಂತಿದ್ದೀನಿ ನೀನು. ನಿಧಾನ ಬಲ, ಕೂತ್ಕೊಳ್ಳ. ಇವತ್ತು ಓಸಿ ನೀನು ಮನೇಲೇ ಇರು. ಮನೇಲ? ಯಾಕಪ್ಪಾಜಿ, ಏನು ವಿಷಯ? ಅಲ್ಲ ಕಣ್ಣ, ಎಲ್ಲ ವಿಷಯ ಹಿಂಗೆ ಎಡವಟ್ಟು ಆಯ್ತಲ್ಲ, ಅದಕ್ಕೆ ಏನಾಗಿದೆ ಅಂತ ಹೊಸಿ ತಿಳ್ಕೊಳ್ಳೋಣ ಅಂತ. ಅದಕ್ಕೆ ಜ್ಯೋತಿಷಿಗಳನ್ನ ಬರೋಕ್ಕೆ ಕೇಳಿದ್ದೀನಿ. ಅವರು ಇನ್ನೇನು ಬಂದ್ಬಿಡ್ತಾರೆ, ನೀನು ಹೊಸಿ ಮನೇಲೇ ಇರು. ಈಗ ಈ ಜ್ಯೋತಿಷಿ ಬಂದು ಅದು ಏನು ಹೇಳನೋ ಕಾಣಲ್ಲಪ್ಪ. ನಮಸ್ಕಾರ MLA ಸಾಹೇಬರಿಗೆ. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ನಮಸ್ತೆ. ನಮಸ್ಕಾರಮ್ಮ. ಬನ್ನಿ.
ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇವ್ರಿಗೆ ಕುಡಿಯೋಕೆ ಏನಾದ್ರು ತಗೊಂಬಮ್ಮಿ. ಆರಾಮಾಗಿದ್ದೀರಾ? ಅವ್ನು ಗೊತ್ತಲ್ಲ ನನ್ನ ಹಿರಿ ಮಗ, ಇವನೇ ನನ್ನ ಎರಡನೇ ಮಗ ಸಿದ್ದೇಗೌಡ ಅಂತ. ಇವನು ವಿಷಯ ಕೇಳೋಕ್ಕೆ ಅಂತಾನೆ ನಿಮ್ಮನ್ನ ಇಲ್ಲಿ ಕರೆಸಿದ್ರು. ಬಾಪ ಇಲ್ಲಿ ಕೂತ್ಕೋ. ಇದ್ರ ಮೇಲೆ ಹಾಕು. ಗೌಡ್ರೆ, ಇವನ್ ಮೇಲೆ ಯಾರೋ ವಶೀಕರಣ ಮಾಡಿದ್ದಾರೆ. ಇವರೇ ನಿಂಗೆ ಹೇಳ್ತವ್ರಲ್ಲ, ಇವ್ರಿಗೆ ಹೆಂಗಪ್ಪ ಗೊತ್ತಾಯ್ತು? ವಶೀಕರಣ ಆಗದೆ ಅಂತ ಹೇಳಿದ್ರು ಸರಿ, ಯಾರು ಮಾಡ್ಯವ್ರೆ ಅಂತಲೂ ಹೇಳ್ಬಿಟ್ಟಾರ ಹೆಂಗೆ? ಅದು ಯಾರಲ್ಲ ನನ್ನ ಹುಲಿನ ವಶೀಕರಣ ಮಾಡ್ಕೊಂಡಿರೋದು? ಆಗಿದೆ, ವಶೀಕರಣ ಚೆನ್ನಾಗೇ ಆಗಿದೆ. ಗುರುಗಳೇ, ಇದಕ್ಕೆ ಏನು ಮಾಡಮ್ಮ ಅಂತೀರಾ? ಒಂದು ಕೆಲಸ ಮಾಡಿ, ನಾನೊಂದು ತಾಯ್ತ ಕೊಡ್ತೀನಿ, ಅದನ್ನು ಇವನಿಗೆ ಕಟ್ಟಿ, ಯಾವ ಕೆಟ್ಕೊಂಡು ಇವನ ಮೇಲೆ ಬೀಳೋದಿಲ್ಲ. ಅಮ್ಮ ತಗೊಳ್ಳಿ. ಈ ತಾಯ್ತ ಕೊಟ್ಟುದ್ರಿಂದ ನನ್ಗಾಗಿರೋ ವಶೀಕರಣ ತಪ್ಸೋಕೆ ನಿಮ್ಗಾಗೋದಿಲ್ಲ ಬಿಡಿ. ನಮಸ್ಕಾರ ಮಾಡ್ಕೊಪ್ಪ, ಮಾಡ್ಕೊಪ್ಪ. ಗುರುಗಳಿಗೆ ನಮಸ್ಕಾರ ಮಾಡೋಕು. ಚೆನ್ನಾಗಿರಪ್ಪ, ನಿನ್ಗೆ ಒಳ್ಳೇದಾಗಲಿ. ನೋಡಪ್ಪ, ಪ್ರತಿ ಮಂಗಳವಾರ ಶನಿವಾರ ಆಂಜನೇಯ ಸ್ವಾಮಿ ದರ್ಶನ ಮಾಡು. ಗ್ರಹಗತಿಗಳು ಚೆನ್ನಾಗಿಲ್ಲ, ಹುಷಾರ ಓಡಾಡಬೇಕು, ಗೊತ್ತಾಯ್ತಾ? ನಾನಿನ್ ಬರ್ತೀನಿ ಗೌಡ್ರೆ. ಸರಿ ಬನ್ನಿ. ನಾನೇನು ಬರ್ತೀನಮ್ಮ, ಬರ್ತೀನಿ ಗೌಡ್ರೆ. ನಮಸ್ಕಾರ, ಬರ್ತೀನಿ. ಯಾವ ಬಡ್ಡಿ ಐಕ್ಲಿಂಗೆಲ್ಲ ಮಾಡಿರೋದು? ಜಾನ್ವಿಯವರೇ ಹೇಳಿ. ಏನಾಯ್ತು? ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಅಲ್ಲ, ಯಾಕೆ ಎಬ್ಸ್ಲಿಲ್ಲ ನೀವು? ಎಷ್ಟೊತ್ತು ಮಲಗಿಬಿಟ್ಟಿದ್ದೀನಿ ನಾನು. ಬೇರೆ ನಿನ್ನೆ ರಾತ್ರಿ ಮಲಗಿದ್ದು ಲೇಟ್ ಆಗಿತ್ತು, ಅದ್ರ ಜೊತೆಗೆ ಮಾತ್ರೆನೂ ತೊಗೊಂಡಿದ್ರಿ ಅಲ್ವಾ, ನಾನೇ ಮಲಗಲಿ ಅಂತ ಬಿಟ್ಟೆ. ನನ್ನ ಜೀವನದಲ್ಲಿ ಇಷ್ಟೊತ್ತೆಲ್ಲ ನಿದ್ದೆ ಮಾಡಿಲ್ಲ ನಾನು. ಚೆನ್ನಾಗಿ ನಿದ್ದೆ ಮಾಡೋದು ಒಳ್ಳೇದೇನೆ ಜಾನ್ವಿ ಅವರೇ. ಈಗ ನಡೀರಿ, ಫ್ರೆಶ್ ಅಪ್ ಆಗಿಬಿಟ್ಟು ಬನ್ನಿ, ಕಾಫಿ ತಂದೀನಿ, ಕುಡಿಯೋರಂತೆ. ರೀ, ಕೆಲ್ಸದವ್ರು ಬಂದಿದ್ರ ಇವತ್ತು? ನಾನು ನೆಪ್ಸಿ ಅಂತ ಹೇಳ್ದೆ ತಾನೆ, ಯಾಕೆ ನೀವು ಎಬ್ಬಿಸ್ಲಿಲ್ಲ? ಇವತ್ತು ಕೆಲಸದವ್ರು ಬಂದಿರಲಿಲ್ಲ. ಬಂದೇ ಇಲ್ವಾ? ಯಾಕೆ? ಅವ್ರಿಗೆ ಹುಷಾರಿರ್ಲಿಲ್ವಂತೆ, ಅದಕ್ಕೆ. ಹುಷಾರಿಲ್ಲ ಅಂತ ನಿಮಗೆ ಗೊತ್ತಾಯ್ತು? ಓ, ಕಾಲ್ ಮಾಡಿ ಹೇಳಿದ್ರಾ? ಒಂದು ಕೆಲಸ ಮಾಡಿ, ಅವ್ರಿಗೆ ಇನ್ನೊಂದ್ಸತಿ ಫೋನ್ ಮಾಡಿ, ಹೇಗೋ ಹುಷಾರಿಲ್ಲ ಅಂದ್ರಲ್ಲ, ಹೇಗಿದ್ದಾರೆ ಅಂತ ಅವ್ರ ಮನೆ ತನಕ ಹೋಗಿ ನೋಡ್ಕೊಂಡು ಬರೋಣ. ಯಾಕೆ ಇವ್ರು ಇದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದಾರೆ? ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಫೋನ್ ಮಾಡ್ರಿ. ಜಾನ್ವಿ ಅವರೇ, ಅವ್ರು ನನಗೆ ಫೋನ್ ಮಾಡಿಲ್ಲ, ಮೆಸೇಜ್ ಮಾಡಿದ್ರು ಅಷ್ಟೇ. ಅವ್ರ
ಹತ್ರ ಫೋನ್ ಇಲ್ಲ. ಈ ಥರ ಏನಾದರೂ ಎಮರ್ಜೆನ್ಸಿ ಆದಾಗ ಬೇರೆಯವ್ರ ನಂಬರಿಂದ ನಂಗೆ ಮೆಸೇಜ್ ಮಾಡ್ತಾರೆ ಅಷ್ಟೇ. ಹೌದಾ? ಅಟ್ಲೀಸ್ಟ್ ಕಾಲ್ ಮಾಡಿ ಮಾತಾಡೋಣ ಅನ್ಕೊಂಡೆ. ಸರಿ ಬಿಡಿ, ಮನೆಗೆ ಬಂದಾಗಲೇ ಮಾತಾಡ್ತೀನಿ. ನೋಡಿ, ನೀವು ಮಾತಾಡ್ತಾ ಆಡ್ತಾ ತಂದಿದ್ದ ಕಾಫಿನೂ ತಣ್ಣಗಾಗೋಯ್ತು. ನಡೀರಿ, ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ. ನಡೀರಿ, ಕಾಫಿ ಬಿಸಿ ಮಾಡ್ಕೊಂಡ್ ಬಂದಿರ್ತೀನಿ. ನಾನು ಇಷ್ಟು ಪ್ರೀತಿ ತೋರಿಸ್ತಾ ಇದ್ರು ಯಾಕೆ ಇವ್ರು ಬೇಡದೇ ಇರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರಲ್ಲ? ಇದು ಮುಂದುವರಿಬಾರ್ದು. ವೆಂಕಿ, ಈಗ ಬಂದ್ಯಾ ಮಗ? ಬಾ, ತಿಂಡಿ ಆಯ್ತಾ? ಆಯ್ತು ಮಗ. ಓ, ಚೆಲ್ವಿನಾ? ಎಲ್ಲೋ ಹೋಗವಳೆ, ಬರ್ತಾಳೆ. ಏನಾರ ಕೆಲ್ಸ ಇತ್ತ ಮಗ? ಅಲ್ಲ ಕಣವ, ಅವನ್ ಮೂಕ್ ಭಾಷೆ ನಿನಗ್ ಕಾಣಕ್ಕಿಲ್ಲ, ನಿನ್ ಮಾತು ಅವನಿಗೆ ಕೇಳಕ್ಕಿಲ್ಲ. ಅಂದ್ರೂ ಯಾವಾಗ್ಲೂ ಇಷ್ಟು ಅನ್ಯೋನ್ಯವಾಗಿ ಮಾತಾಡ್ತಿರ್ತಿರಲ್ಲ, ಹೆಂಗೆ? ಇದನ್ನೇ ಆ ದ್ಯಾವ್ರ ಲೀಲೆ ಅಂತಾರೋ ಏನೋ ಅಲ್ವಾ? ಹೌದು ಕಣವ. ಏನು ಇಷ್ಟೊಂದು ಅನ್ಯೋನ್ಯವಾಗಿ ಮಾತಾಡ್ತಿದ್ದೀರಲ್ಲ, ಏನ್ ಮಾತಾಡ್ತಿದ್ರಿ? ಚೆಲ್ವಿ, ಇವ್ ನೋಡಕ್ ಹೆಂಗಿದಾನೋ ನನಗ್ ಗೊತ್ತಿಲ್ಲ, ಆದ್ರೆ ಅವನ್ ಮನಸ್ ಮಾತ್ರ ತುಂಬಾ ಒಳ್ಳೇದು ಅನಿಸ್ತದೆ ಮಗ. ಅವನಿಗೆ ಮಾತು ಬರ್ಲಿಲ್ಲ ಅಂದ್ರೂ ಎಷ್ಟು ಖುಷಿ ಖುಷಿಯಾಗಿ ಮಾತಾಡಿಸ್ತಾನೆ. ನನ್ ಮಗನ್ ಜೊತೆನೇ ನಾನು ಮಾತಾಡ್ತಿದ್ದೀನೇನೋ ಅಂತ ಅನ್ನಿಸ್ತದೆ ಕಣವ. ಕಣವ, ಇವನ್ನ ನೋಡ್ತಿದ್ರೆ ಈಗಿನ ಕಾಲದಲ್ಲಿ ಮಾತು ಬರೋದ್ ಮುಖ್ಯ ಅಲ್ಲ, ಒಳ್ಳೆ ಮನ್ಸಿರೋದ್ ಮುಖ್ಯ ಅನ್ಸ್ತದೆ. ಓಹ್, ನಿನ್ ಬಾಯಲ್ಲಿ ಈ ಮಾತು ಬಂತಲ್ಲ, ನನಗ್ ಬೋ ಖುಷಿ ಆಯ್ತು ಕಣವ. ರಂಗಣ್ಣ, ರಂಗಣ್ಣ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರಂಗಣ್ಣ, ನೀವೆಲ್ಲಿ? ಬರ್ಲೇಬೇಕಲ್ಲ ಚೆಲ್ವಿ, ದುಡ್ಡು ಬೇಕಾದಾಗ ಅಣ್ಣ ಅಪ್ಪ ಅಂತೀರಾ, ಕೊಟ್ರೆ ದುಡ್ಡಿಗೆ ಬಡ್ಡಿ ಕೇಳಿದ್ರೆ ನಮ್ ನೆನಪೇ ಇರಲ್ಲ ನಿಮ್ಗೆ. ಹಂಗೇನಿಲ್ಲ ಅಣ್ಣ, ವ್ಯಾಪಾರ ಸ್ವಲ್ಪ ಕಮ್ಮಿ ಆಯ್ತು. ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತಮ್ಮ? ನಾನೇನಾದ್ರೂ ಜನಗಳಿಗೆ ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಡ ಅಂತ ಹೇಳಿದ್ದೀನ? ನೋಡಿ ಚೆಲ್ವಿ, ಸಾಲ ತಗೊಬೇಕಾದ್ರೆ ಹೆಂಗಿದ್ದೋ ಅದೇ ತರ ವಾಪಸ್ ಕೊಡ್ಬೇಕಾದ್ರೂ ಇರಬೇಕು. ನೀನ್ ಬಡ್ಡಿ ಕೊಟ್ಟಿದ್ರೆ ನಾನೇನು ನಿಮ್ಮ ಅಂಗಡಿ ಹತ್ರ ಬರ್ತಿದ್ದೆ? ರಂಗಣ್ಣ, ವ್ಯಾಸರ ಮಾಡ್ಕೊಬಿಡ ಕಣಪ್ಪ, ಒಂದ್ ಸ್ವಲ್ಪ ಟೈಮ್ ಕೊಡಪ್ಪ, ಆದಷ್ಟು ಬೇಗ ನಿನ್ ಸಾಲ ತೀರಿಸ್ಬಿಡ್ತೀವಿ. ಅಲ್ಲಮ್ಮ, ಸಾಲ ತಗೊಂಡಿರೋರೆಲ್ಲ ಇದೇ ತರ ಹೇಳ್ಬಿಟ್ರೆ ನನ್ನ ಜೀವನ ನಡಿಬಾರ್ದ? ನಾನೇನು ಸಾಲ ಕೊಡೋಂತ ಕೇಳ್ತಾ ಇಲ್ಲ, ಕೊಟ್ಟಿರೋ ದುಡ್ಡಿಗೆ ಬಡ್ಡಿ ಕೇಳ್ತಾ ಇದ್ದೀನಿ. ನೀನ್ ಕೊಟ್ಟಿಲ್ಲ ಅಂದ್ರೆ ನಾನು ಎಲ್ಗೋಗ್ಲಿ ಹೇಳು? ಹೇಳಮ್ಮ, ಎಲ್ಗೋಗ್ಲಿ? ಅಣ್ಣ, ನಾಳೆ ತಂದ್ಕೊಟ್ಬಿಡ್ತೀನಿ ಅಣ್ಣ ಬಡ್ಡಿ. ನೋಡ್ ಚೆಲ್ವಿ, ನಾಳೆ ನೀನ್ ಬಡ್ಡಿ ತಂದು ಕೊಟ್ಟಿಲ್ಲ ಅಂದ್ರೆ ನಾಡಿದಿಂದ 15% ಜಾಸ್ತಿ ಆಗತ್ತೆ. ಯಾಕಣ್ಣ ಬಡವ್ರ ಹೊಟ್ಟೆ ಮೇಲೆ ಹೊಡಿತೀರಾ? ಈಗ ಕೊಡ್ತಿರೋ ಬಡ್ಡಿನೇ ಜಾಸ್ತಿ ಆಗೈತೆ, ಅಂಥದ್ರಲ್ಲಿ 15% ಅಂದ್ರೆ ದುಡಿಯೋದೆಲ್ಲ ನಿಮ್ಗೆ ಕೊಡ್ಬೇಕಾಯ್ತದಣ್ಣ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಸಾಲ ತಗೊಳಕ್ ಮುಂಚೆ ಇದೆಲ್ಲ ಯೋಚನೆ ಮಾಡ್ಬೇಕು ತಾನೆ? ನೀನೇನ್ ಮಾಡ್ತೇನೆ ನನ್ಗೆ ಗೊತ್ತಿಲ್ಲ. ನಾಳೆ ಬಡ್ಡಿ ತಂದು ಕೊಟ್ಟಿಲ್ಲ ಅಂದ್ರೆ ನಾಡದಿಂದ ಬಡ್ಡಿ ಜಾಸ್ತಿ ಆಗುತ್ತೆ. ಇಲ್ಲ ಅಣ್ಣ, ನಾಳೆ ಬಡ್ಡಿ ತಂದು ಕೊಡ್ತೀನಿ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಸೆಲ್ವಿ, ನಾಳೆ ಬಡ್ಡಿ ಕೊಟ್ಟಿಲ್ಲ ಅಂದ್ರೆ ಬಡ್ಡಿ ಜಾಸ್ತಿ ಆಗುತ್ತೆ. ಸರಿ ಸೆಲ್ವಿ, ಅವ ಬರ್ತೀನಿ. ಸರಿ ಕಣಪ್ಪ. ನಡ್ಲ. ಅವರು ನಮ್ಗೆ ದುಡ್ಡು ಕೊಟ್ಟಿರೋರು ಬಡ್ಡಿ ಕೇಳಕ್ ಬಂದಿದ್ರು. ಅದೆಲ್ಲ ನಿಂಗೆ ಗೊತ್ತಾಗಕ್ಕಿಲ್ಲ, ಹೋಗ್ ಕೆಲ್ಸ ನೋಡು.
ಮುಸುಕಿನ ಮರೆಯಲಿ ಮಾಸಿತೆ ಕನಸು ಧಗಿಸಿದೆ ಒಲವು ಎದೆಯೊಳಗೆ ಅರಳದೆ ಕಮರಿತೆ ನಲ್ಮೆಯ ಕವಿತೆ ನಿಲುಕದ ತಾರೆ ನೀ ನನ್ನೆದೆಗೆ ಇನ್ಯಾವ ಆಸೆ ಉಳಿತೆ ಕೂಸೆ ಬದುಕಲಿ ಹೇಗಿನ್ನು ಒಲವು ಇರದೆ ಇನ್ಯಾವ ಆಸೆ ಉಳಿತೆ ಕೂಸೆ ಒಬ್ಬಂಟಿ ನಾನಿನ್ನು ನೀನಿರದೆ ಮೋಹದ ಕಡಲು ನಲುಗಿದೆ ಒಡಲು ನಿನ್ನ ಸೆರೆ ಸಿಗದೆ ಇಲ್ಲ, ನಾನು ಅವಳನ್ನ ಮರೆಯೋಕ್ಕಾಗ್ತಿಲ್ಲ. ಅವಳ ನೆನಪಿಂದ ಸ್ವಲ್ಪನಾದ್ರೂ ಹೊರಗಡೆ ಬರಬೇಕು ಅಂದರೆ ನಾನು ಕುಡಿಲೇಬೇಕು. ವಿಶ್ವ 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 ಹೇಳು ವಿಶ್ವ ವಿಶ್ವ ಮಾತಾಡು ವಿಶ್ವ 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 ಅಯ್ಯೋ ಇದೇನು ರಕ್ತ ಬರ್ತಾ ಇದೆ ವಿಶ್ವ 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 ಹೇಳು ಮಗನೆ ವಿಶ್ವ ವಿಶ್ವ ಏನಾಯ್ತು ಮಗನೆ ನಿನಗೆ ಮಾತಾಡ ವಿಶ್ವ ಮಾತಾಡು ವಿಶ್ವ ನೀ ಎಲ್ಲಿದ್ದೀರಾ ಯಾಕೆ ಹಿಂಗೆ ಹೇಳ್ಕೊಳ್ತಿದ್ಯಾ? ಎಲೆಕ್ಷನ್ ದಿನ ನ್ಯೂಸ್ ನೋಡ್ತಾ ಇದ್ದೆ. ಅಯ್ಯೋ ಅಯ್ಯೋ ವಿಶ್ವ ವಿಶ್ವ ಮಗನೇ ವಿಶ್ವ ಮಗನೇ ಏನಾಯ್ತಪ್ಪ? ವಿಶ್ವ ಇದ್ದೇನೋ ಮಾತಾಡೋ ವಿಶ್ವ. ನೀನು ಗಾಬರಿ ಆಗ್ಬೇಡ, ಆಂಬುಲೆನ್ಸ್ ಫೋನ್ ಮಾಡ್ತೀನಿ. ಗಾಬರಿ ಆಗ್ಬೇಡ ಇರು. ವಿಶ್ವ ವಿಶ್ವ ಏನಾಯ್ತು ನಿನಗೆ ಹೇಳು. ಹಲೋ ಆಂಬುಲೆನ್ಸ್ ಸರ್ವಿಸ್. ವಿಶ್ವ ಏನಾಯ್ತು ನಿನಗೆ? ವಿಶ್ವ 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 ಇದ್ದೇನಪ್ಪ? ವಿಶ್ವ ಬಾರಲ್ಲಿ ವಿಶ್ವ ವಿಶ್ವ ಅಯ್ಯೋ ಅತ್ತೆ, ಸಾಂಬಾರ್ಗೆ ಕಾಫಿ ಪುಡಿ ಹಾಕ್ತಿದಿರಲ್ಲ, ಯಾಕತ್ತೆ? ಅಯ್ಯೋ ಏನೂ ಗೊತ್ತೇ ಆಗ್ಲಿಲ್ಲ ವೀಣಾ. ಅತ್ತೆ, ನಿಮಗ್ ಗೊತ್ತಾಗಲ್ಲ ಅಂದ್ರೆ ಆ ನಳಮಹಾರಾಜನೇ ಒಪ್ಕೊಳ್ಳೋದಿಲ್ಲ. ಯಾಕೋ ಒಂಥರ ಇದ್ದೀರಲ್ಲ ಅತ್ತೆ, ಏನಾಯ್ತು? ವೀಣಾ, ನಿಮ್ಮ ಮಾವ ಯಾಕೋ ಮೊದ್ಲಿನ ಥರ ಇಲ್ಲ. ಯಾವಾಗ್ಲೂ ಏನೋ ಯೋಚನೆಲಿರ್ತಾರೆ. ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಹೌದು ಅತ್ತೆ,
ನನಗೂ ಹಾಗೆ ಅನ್ನಿಸ್ತು. ಮಾವ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಆದರೂ ಅತ್ತೆ, ಈ ಮನೇಲಿ ಯಾರಿಗೆ ನೋವಾಗಿದ್ರು ಮೊದಲು ನೀವೇ ನೊಂದ್ಕೋತೀರ. ಹಾಗಲ್ಲ ವೀಣಾ, ಅವ್ರು ಹೀಗೆ ಬೇಜಾರಲ್ಲಿರೋದನ್ನ ನೋಡಕ್ಕಾಗ್ತಾ ಇಲ್ಲ. ನನ್ನ ಮದುವೆ ಆದಾಗಿಂದ ಅಪ್ಪ ಅಮ್ಮ ಗೆಳೆಯ ಎಲ್ಲ ಅವರೇ ಆಗಿದ್ದಾರೆ. ಅವತ್ತಿಂದ ಇವತ್ತಿನವರೆಗೂ ಅವರು ನನ್ನ ಖುಷಿಗೆ, ಈ ಮನೆ ಖುಷಿಗೆ ಶ್ರಮ ಪಡ್ತಾನೇ ಇದ್ದಾರೆ. ಅವ್ರಿಗೆಷ್ಟೇ ಕಷ್ಟ ಆಗಿದ್ರು ಈ ಮನೆ ವಾತಾವರಣನ ಯಾವತ್ತೂ ಕೆಡೋಕ್ ಬಿಟ್ಟಿಲ್ಲ. ಅಂಥವ್ರು ಹೀಗಿದ್ರೆ ನಾನು ಹೇಗೆ ಸಹಿಸ್ಕೊಳ್ಳಿ? ಇದನ್ನ ತಗೊಂಡೋಗ ಆ ಕಡೆ.